ಓಕೆ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ತೀರದಲ್ಲಿ ಕಾರ್ಯಕ್ರಮ ಬ್ರೇಕಿಂದ ಮತ್ತೆ ವಾಪಸ್ ಬಂದಿದ್ದೀವಿ. ಅಗೇನ್ ಲೊಕೇಶನ್ ಶಿಫ್ಟ್ ಆಗಿದೆ, ಚಳಿನೂ ಜಾಸ್ತಿ ಆಗಿದೆ, ಹೆವಿ ಚಳಿ ಆಗಿದೆ, ಮೂಡ್ ಹೊರಟೋಗ್ತಿದೆ, ನಿದ್ದೆ ಎಳಿತಾ ಇದೆ. ನಿದ್ದೆ ಬರ್ಸ್ತೀನಿ ಹೋಗ್ತಾ ಇದೆ, ನಾನು ಹೋಗಿಸ್ತೀನಿ. ಹೋಗ್ತಾನೆ ಇಲ್ಲ, ನಿದ್ದೆ ಎಳಿತಾ ಇದೆ, ರಾತ್ರಿ ಎಲ್ಲ ನೋಡ್ತಾ. ಅದು ನಿಮ್ಮ ಕಣ್ಣು ನೋಡ್ತಾ ಇದೆ, ನನ್ನ ನಿದ್ದೆ ಎಳೆಯಕ್ಕೆ ಸ್ಟಾರ್ಟ್ ಆಗಿದೆ, ನಿಮ್ಮ ಕಣ್ಣು ರೆಡ್ ಆಗಿರೋದು ನೋಡಿ. ಅವಾಗ ಮಾತಾಡ್ತಾ ಇದ್ವಿ, ಏನು ಬರ್ತಾ ಬರ್ತಾ ಕನ್ನಡ ಮೇಷ್ಟ್ರು ಆಗೋಗ್ಬಿಡ್ತಾರೆ ಹೆಂಗೆ ಅಂತ. ಬರೀ ಹೀರೋನ್ಗಳಿಗೆ ಕನ್ನಡ ಕಲಿಸ್ಕೊಟ್ಟು ಹೆಂಗೆ ಕತೆ. ನಮ್ಮ ಕನ್ನಡನ ಕಲಿಸೋದ್ರಲ್ಲೂ ಒಂದು ಸೌಭಾಗ್ಯ ನಮಗೆ. ಎಲ್ಲರಿಗೂ ನಾವು ಒಂದು ಬರೋ ಈ ಬಾಂಬೆ ಹೀರೋಯಿನ್ಗಳ ಬಾಯಲ್ಲಿ ಅವ್ರ ಜೀವನದಲ್ಲಿ ಯಾವತ್ತೂ ಕನ್ನಡ ಅಕ್ಷರಗಳು ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ನಾವು ಅಂಥವ್ರ ಬಾಯಲ್ಲಿ ಕನ್ನಡ ಕಲಿಸಿರ್ತೀವಿ ಅಂತಂದಾಗ ನಾವೂ ಕನ್ನಡ ಕಲಿಸೋ ಒಂದು ಮಾರ್ಗ ನಮ್ಮ ಕೈಯಲ್ಲಿ ಒಂದು ಅಳಿಲ್ ಸೇವೆ ಕನ್ನಡಕ್ಕೋಸ್ಕರ ನಡೀತಾ ಇರುತ್ತೆ. ಮತ್ತು ಈ ಸಾಂಗ್ ಮೂಡಲ್ಲಿ ಆ್ಯಕ್ಚುಲಿ ಇವಾಗ ಏನು ನೀವು ಡ್ಯಾನ್ಸ್ ಮಾಡ್ತಾ ಇರೋದಲ್ಲ, ರಿಯಲ್ ಲೈಫಲ್ಲಿ ತೊಗೊಂಡ್ರೆ ಈ ಥರ ಡ್ಯಾನ್ಸ್ ಮಾಡ್ಬೇಕಾರೆಲ್ಲ ಸಾಧ್ಯನಾ? ಅದೆಲ್ಲ ನಾರ್ಮಲಾಗಿ ಒಂದು ಪ್ರಶ್ನೆ ಕಾಡುತ್ತೆ. ಡ್ಯಾನ್ಸ್ ಮಾಡ್ತಾ ಇರ್ಬೇಕಾರೆ ನೀವೇನೋ ಒಂದು ಮೂಡಲ್ಲಿ ಕುಣಿತಾ ಇರ್ತೀರಪ್ಪ, ಹಿಂದ್ಗಡೆಯವ್ರಿಗೆಲ್ಲ ಅದು ಹೇಗೆ ಸಾಧ್ಯ? ಅದು ಸೇಮ್ ನಿಮ್ಮ ಮೂಡ್ ಬರೋಕ್ಕೆ ಸಾಧ್ಯ ಹೇಗೆ? ಅದೇನೇ ಸಿನಿಮಾ. ಆ ಸಿನಿಮಾಲಿ ಲಾಜಿಕ್ ಅನ್ನೋದು ನಾವು ಈ ಡ್ಯಾನ್ಸಲ್ಲಿ ಈಗ ನನಗೆ ಭಾಳ ವರ್ಷದಿಂದ ಅದೇ ಡೌಟು. ಈಗ ಸಡನ್ನಾಗಿ ನಾನು ಹೀರೋ, ನನಗೆ ಏನೋ ಒಂದು ಖುಷಿಗೆ ನಾನೊಂದು ಸ್ಟೆಪ್ ಹಾಕ್ತೀನಿ. ಸಡನ್ನಾಗಿ ನನ್ನ ಹಿಂದ್ಗಡೆ ಇರೋರು ಒಂದು ಅಷ್ಟು ಜನ ಡ್ಯಾನ್ಸರ್ಸು ನನ್ನ ಸ್ಟೆಪ್ನ ಹೆಂಗೆ ಅವ್ರಿಗೆ ಗೊತ್ತಾಗತ್ತೆ. ಈಗ ನಾವು ನಿಜ ಜೀವನದಲ್ಲಿ ಈಗ ನಾನೇನು ಮಾತಾಡ್ತೀನೋ ಅದು ನೀವು ರಿಪೀಟ್ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳಿದ್ಮೇಲೆ ಬೇಕಾದ್ರೆ ಹೇಳ್ಬೋದು. ಬಟ್ ಇಲ್ಲಿ ಜೊತೆಲೇ ಡ್ಯಾನ್ಸ್ ಮಾಡ್ತೀವಿ ಅಂತ ಅಂದಾಗ ನಿಜ ಜೀವನದಲ್ಲಿ ಹಿಂಗೆಲ್ಲ ಆಗೋದಿಲ್ಲ. ಬಟ್ ನಿಜ ಜೀವನದಲ್ಲಿ ಆಗೋದು ಎರಡೇ, ಒಂದು ನಗ್ಬೋದು, ಒಂದು ಅಳ್ಬೋದು. ಸೊ ನಾವು ಜನನ ನಗಿಸ್ತೀವಿ, ಅಳಿಸಲ್ಲ. ಫೈಟಿಂಗ್ ಮಾಡೋಕ್ಕಾಗಲ್ಲ, ಏರಲ್ಲಿ ಹೊಡಿಯೋಕ್ಕಾಗಲ್ಲ, ಶಾರ್ಟ್ಸು ಅದೆಲ್ಲ ಸಿನಿಮಾ ಒಳಗೆ. ಮತ್ತೆ ಈಗ ಹೊಸ್ದಾಗಿ ಮದುವೆ ಆಗಿರ್ತಾರೆ, ಅವರು ಹನಿಮೂನ್ಗೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ಹಾಡು ಹೇಳೋಕ್ಕಾಗಲ್ಲ. ಅಥವಾ ಯಾರೋ ನಮ್ಮನ್ನು ರೇಗಿಸಿದ್ರು, ನಾವೊಂದು 2 ಪಂಚ್ ಡಮ್ ಡಮ್ ಅಂತ ಹೊಡೆದಾಡ್ಬೋದು, ಅವ್ರು ಡಮ್ ಡಮ್ ಅಂತ ನಮ್ಗೆ ಹೊಡಿಬೋದು. ಬಟ್ ಏರಲ್ಲೆಲ್ಲ ಎಗರಿ ಒದೆಯೋಕ್ಕಾಗಲ್ಲ. ಇದು ಸಿನಿಮಾ, ಇದು ಬದುಕಿ ಸಿನಿಮಾ. ಅಂದರೆ ಸಿನಿಮಾಲ್ಲಿ ಆ ಥರದ್ದೆಲ್ಲ ನಾವು ವೈಭವೀಕರಿಸಿದಾಗಲೇ ಖುಷಿ ಕೊಡೋದು. ಬಟ್ ನಿಜ ಜೀವನದಲ್ಲಿ ಹಂಗೆಲ್ಲ ಯಾರು ಏರಲ್ಲೆಲ್ಲ ಎಗರಿ ಹೊಡಿಯೋಕ್ಕೆ ಹೋಗಿ ಕೆಳಗೆ ಬಿದ್ದರೆ ಅವನು ಮೋಸ್ಟ್ಲಿ ಸೊಂಟಗಿಂಟ ಮುರ್ಕೊಂಡು ರೆಡಿ ಆಗೋಕ್ಕೆ ಕಷ್ಟ ಆಗುತ್ತೆ. ಬಟ್ ಜೋಕ್ಸ್ ಅಪಾರ್ಟ್ ನಮ್ಮ ಸಿನಿಮಾಲ್ಲೂ ಅಷ್ಟೇ. ನಾನು ಆ್ಯಕ್ಚುಲಾಗಿ ಈ ಚಿತ್ರದಲ್ಲಿ ತಿಕ್ಲ, ನನಗೆ ಇಷ್ಟ ಬಂದಂಗೆ ನಂದೊಂದು ಸ್ಟೆಪ್ಗಳಿರುತ್ತೆ. ನೀವು ನೋಡಿದ್ರಲ್ಲ, ನನ್ನ ಸ್ಟೆಪ್ಸ್ಗಳೆಲ್ಲ ವಿಚಿತ್ರವಾದ ಸ್ಟೆಪ್ಸು. ಅಂಥ ಒಂದು ಸ್ಟೆಪ್ಸ್ನ ಒಂಥರ ಕ್ಯಾಶುವಲ್ಲಾಗಿ ನಮ್ಮ ರಾಮ ಮಾಸ್ಟ್ರು ಮಾಡಿಸ್ತಾ ಇದ್ದಾರೆ. ಸೊ ಬಹುಶಃ ಮೋಸ್ಟ್ಲಿ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ. ರಿಯಲ್ ಲೈಫಲ್ಲಿ ನಾನು ಟ್ರೈ ಮಾಡಿದರೆ ಏರಲ್ಲಿ ಶಾರ್ಟ್ ಹೊಡಿಯೋಕ್ಕೆ ಇದು ಮಾಡಿ ಏನೋ ಬಿದ್ದಿರೋದು? ರಿಯಲ್ ಲೈಫಲ್ಲಿ ಚಿಕ್ಕ ವಯಸ್ಸಲ್ಲಿ ನಾನು ಒಂದು 10 ಫೀಟ್ 15 ಫೀಟ್ ಒಂದು ಮನೆ ಕಟ್ತಾಯಿದ್ರು. ಅದು ಕೆಳಗಡೆ ಎಲ್ಲ ಮರಳಾಕಿರ್ತಾರೆ ಗೊತ್ತಾ, ಆ ಮನೆ ಕಟ್ಟೋಕ್ಕೋಸ್ಕರ. ಅದ್ರ ಮೇಲೆ ಒಂದು 2 ಫ್ಲೋರ್ ಮೇಲಿಂದ ಜಂಪ್ ಮಾಡಿದೆ. ಬಟ್ ನನಗೆ ಆ ಧೈರ್ಯನೇ ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಲ್ಲಿ ಒಂದು ರೆಕಾರ್ಡ್ ಆಗಿದೆ ಇದು ಜಂಪ್ ಮಾಡೋದು. ಅದಕ್ಕೆ ಇವತ್ತು ನಾನು ಸ್ವಲ್ಪ ವೆಯ್ಟ್ ಇದ್ರೂ ದಪ್ಪ ಇದ್ರೂ ಕೂಡ ಒಂದು ಯಾವ್ದಾದ್ರು ಒಂದು ದೊಡ್ಡ ಹೈಟಿಂದ ಜಂಪ್ ಮಾಡೋದು ಅಂದಾಗ ಮರ್ಯಾದೆ ರಾಮಣ್ಣಲ್ಲಾಗಲಿ, ಕಳ್ಮಂಜಾಗಲಿ, ಗೋವಿಂದಯ್ಯನಮ್ಮಲ್ಲಾಗಲಿ ಅದೆಲ್ಲ ಮಾಡಿದ್ದೀನಿ. ಅಂದಾಗ ಅದು ಎಲ್ಲ ಒಂದು ಕಡೆ ಆ ಚಿಕ್ಕ ವಯಸ್ಸಲ್ಲಿ ನಾವು ಕಪಿಚೇಷ್ಟೆ ಮಾಡಿದ್ದೆಲ್ಲ ಇಲ್ಲಿ ಇವತ್ತು ಹೆಲ್ಪ್ಫುಲ್ ಆಗಿದೆ ಇಲ್ಲಿ. ಓಕೆ, ಏನೇನು ನಿಮ್ಮ ಡ್ಯಾನ್ಸ್ ಮಾಸ್ಟರ್ ಕಾಯ್ತಾ ಇದ್ದಾರೆ, ನೀನು ಹೋಗಬೇಕು, ಸ್ಟೆಪ್ಸ್ ಆಗಬೇಕು, ಎಲ್ಲ ರೆಡಿ ಆಗಬೇಕು. ಸೊ ಕಳಿಸ್ಕೊಡ್ತೀನಿ. ಕೊನೆಯಾಗಿ ಇನ್ನು ಮುಗ್ದಿಲ್ಲ, ಕೈ ಕೊಡೋಕ್ಬಿಡಿ. ನೋಡಿ ಕಳಿಸೋದ್ರಲ್ಲ ಇದ್ರೆ ಎಷ್ಟು ದೂರ ಬಂದಮೇಲೆ ನೋಡಿ ಕೈ ಕೊಟ್ಬಿಟ್ಟು ಹೋಗೋಣ ಅಂತ ಇದ್ರೆ ಇಲ್ಲ, ನಿಮಗೂ ಕಳಿಸ್ತೀವಿ. ಗೊತ್ತಾಯ್ತು, ಕಷ್ಟ ಪ್ರೊಡ್ಯೂಸರ್ ಗೊತ್ತಾಯ್ತು. ಪ್ರೊಡ್ಯೂಸರ್ ಕಮ್ಮಿ ಇರೋ ಬೇರೆ, ಅದು ಬೇರೆ ನೋಡಬೇಕು. ಸೊ ಹೋಗೋಕ್ಕಿಂತ ಮುಂಚೆ ದೀಪಾವಳಿ ಯಾವ್ದಾದ್ರು ಒಂದು ನೆನಪುಗಳು ಹೇಳಿ ನೀವು. ಈ ದೀಪಾವಳಿ ಚಿಕ್ಕಗಿರ್ತಾ ಸೆಲೆಬ್ರೇಟ್ ಮಾಡಿರೋದು, ಪಟಾಕಿ ಡೇಟ್ ಆಗಿರೋದು, ಇಲ್ಲ ಅಂದರೆ ಚಿಕ್ಕಗಿರ್ತಾ ಅಂದಾಗ ನೀವು ನಿಮ್ಮ ಅಣ್ಣೆಲ್ಲ ಒಟ್ಟಿಗೆ ಇರ್ತಾ ಇದ್ರಿ, ಅವಾಗ ಒಂದೇನೋ ಇದು ಇಲ್ಲ ಪಟಾಕಿ. ದೀಪಾವಳಿ ಹಬ್ಬ ಬಂದಾಗೆಲ್ಲ ನನಗೆ ಈ ಕ್ವಶನ್ ಕೇಳಿದ್ದಾರೆ. ನಾನು ಬಂದಾಗೆಲ್ಲ ಒಂದೇ ಹೇಳಿರೋದು ಇಲ್ಲ, ನಾನು ಬಂದಾಗೆಲ್ಲ ಯಾಕಂದರೆ ನಡೆದಿರೋ ಜೀವನದಲ್ಲಿ ಅದು ಮರೆಯೋಕ್ಕಾಗದೇ ಇರೋಂಥ ಘಟನೆ, ಅದನ್ನೇ ಹೇಳಬೇಕು. ನನಗೆ ತುಂಬ ನಮ್ಮ ಫಾದರ್ ಒಂದು ಫ್ಯಾಕ್ಟ್ರಿ ಮಾಡಿದ್ರು, ಈಶ್ವರ್ ಪೇಪರ್ ಮಿಲ್ ಅಂತ. ತುಂಬ ಲಾಸಲ್ಲಿ ನಡೀತಾ ಇತ್ತು. ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ. ನಾನು ಅವಾಗ ಒಂದು 6-7 ಸ್ಟ್ಯಾಂಡರ್ಡ್ ಇದ್ದೆ. ನಾನು ನಮ್ಮ ಅಮ್ಮಂಗೆ ಪೀಡಿಸ್ತೆ, ಎಲ್ಲ ಪಟಾಕಿ ಹೊಡಿತವ್ರೆ, ನನಗೆ ಪಟಾಕಿ ಯಾಕೆ ಕೊಡಿಸ್ತಾ ಇಲ್ಲ ಅಂದರೆ, ಕಷ್ಟಪ್ಪ ಹಿಂಗೆ, ನಂಗೆ ಗೊತ್ತಿಲ್ಲ ನಂಗೆ ಬೇಕು ಅಂತ. ಯಾಕೆಂದರೆ ನನಗೇನಾದರೂ ಪಟಾಕಿ ಹೊಡಿಬೇಕು ಅಂತ. ನಮ್ಮ ಅಪ್ಪ ಅಮ್ಮನ ಕಷ್ಟ ನನಗೆ ಗೊತ್ತಿರಲಿಲ್ಲ. ನಾನು ಎಷ್ಟು ಫೋರ್ಸ್ ಮಾಡಿದಾಗ ನಮ್ಮ ತಾಯಿ ಆಯ್ತಿರಪ್ಪ ತಂದು ಕೊಡ್ತೀನಿ ಅಂದರು. ನಮ್ಮ ತಾಯಿ ಸೀರಿಯಸ್ಸಾಗಿ ಹೋಗ್ಬಿಟ್ಟು ಒಂದು ಬ್ಯಾಂಗಲ್ನ ಅಡ ಇಟ್ಬಿಟ್ಟು ಆ ದುಡ್ಡನ್ನ ತೊಗೊಂಡು ನನಗೆ ಬಂದು ಪಟಾಕಿ ಹೊಡ್ಸಿದ್ರು. ಅವತ್ತು ನನಗೆ ಗೊತ್ತಾಗಲಿಲ್ಲ. ಬಟ್ ನಮ್ಮ ಅಕ್ಕ ಬೈದರು, ನಮ್ಮ ಅಣ್ಣ ಎಲ್ಲರೂ ಬೈದರು, ಹಿಂಗೆ ಮಾಡಿಸ್ತೆ ನೀನು ಅಂತ. ಅವತ್ತು ನಾನು ಪಟಾಕಿ ಹೊಡೆಯೋದು ಬಿಟ್ಟವನು. ನನಗೆ ಇವತ್ತೂ ಕೂಡ ನನಗೆ ಪಟಾಕಿ ಹಬ್ಬ ಬಂದಾಗ ಅದೊಂದೇ ಘಟನೆ ಬರುತ್ತೆ. ನನಗೆ ಯಾವ ಚಾನಲ್ ಕೇಳಿದಾಗಲೂ ಇದೊಂದೇ ಹೇಳ್ತೀನಿ. ಯಾಕಂದರೆ ಅದು ಒಂಥರ ಹೃದಯದ ಮೇಲೆ ಒಂದು ಬರೆ ಹೇಳ್ದಂಗೆ.
ಇವಾಗ ತಾಯಿ ಪ್ರೀತಿ ಎಷ್ಟು ಮಟ್ಟಿಗಿತ್ತು ಅಂತಂದರೆ ಆ ಮಗನ ಖುಷಿ ಪಡಿಸೋಕ್ಕೋಸ್ಕರ ಒಡವೆ ನಡ ಇಟ್ಟು ಪಟಾಕಿ ಹೊಡ್ಸೋದು. ಆ ಪಟಾಕಿ ಹೊಡೆದ್ಮೇಲೆ ಅದಷ್ಟು ಭಸ್ಮ ಆಗೋಗುತ್ತೆ, ಆ ದುಡ್ಡೇ ಸುಟ್ಟಂಗೆ. ಬಟ್ ಅಂಥ ಒಂದು ಕಷ್ಟದಲ್ಲೂ ಕೂಡ ಆಗಿರಲಿ ಖುಷಿಗೋಸ್ಕರ ತಾಯಿ ಮಾಡಿದ್ದು. ಆ ತಾಯಿ ಪ್ರೀತಿನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಾಗೇನೆ ಸುಮ್ಮನೆ ವೇಸ್ಟ್ ಮಾಡೋದು ಬದಲು ಪಟಾಕಿನ ಒಬ್ಬರಿಗೆ ಸ್ವೀಟ್ ಹಂಚ್ಬಿಟ್ಟು ಖುಷಿ ಪಡೋಣ. ಇವತ್ತು ನಾನು ಅದೇ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನೀವು ಎಮೋಷನಲ್ ಮೂಡ್ ಬೇಡ, ಇವಾಗ ಹೋಗ್ಬಿಟ್ಟು ಸಾಂಗ್ ಮೂಡಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿ. ಅಷ್ಟರಲ್ಲಿ ನಾನು ನಿಮ್ಮ ಡೈರೆಕ್ಟ್ರನ್ನ ಮಾತಾಡ್ಸ್ಕೊಂಡು ಸಾಯಿ ಪ್ರಕಾಶ್ ಮಾತಾಡ್ಸ್ಕೊಂಡು ಬರ್ತೀನಿ. ನೀವೇ ಇಲ್ಲಿ ತನಕ ಬಂದಿದ್ದೀವಿ, ಅಗೇನ್ ದೀಪಾವಳಿ ಸೆಲೆಬ್ರೇಟ್ ಮಾಡಿಬಿಟ್ಟು ಆರಾಮಾಗಿ ಎಂಜಾಯ್ ಮಾಡೋಣ. ಹೊಡಿ 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 ಅಷ್ಟು ಬಂದ್ಬಿಡ್ತೀನಿ. ಮತ್ತೊಮ್ಮೆ ದೀಪಾವಳಿ ಹಬ್ಬ ಎಂಡಿಂಗ್ ಇನ್ನು ಕೊಡ್ತೀನಿ, ನಾನು ಎಂಡಿಂಗ್ ಬರ್ತೀನಿ, ಮಾತಾಡ್ಸ್ಕೊಂಡು ಬರ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಓಕೆ, ಕೋಮಲ್ ಅವ್ರಿಗೆ ಡ್ಯಾನ್ಸ್ ಮಾಡ್ಕೊಂಬರಲಿ. ಅಷ್ಟರಲ್ಲಿ ನಾವೊಂದು ಬ್ರೇಕ್ ತೊಗೊಂಡು ವಾಪಸ್ ಬರೋಣ. ಬ್ರೇಕಿಂದ ಬಂದ ಕೂಡಲೇ ಸಾಯಿ ಪ್ರಕಾಶ್ ಅವ್ರನ್ನ ಮಾತಾಡ್ಸೋಣ. ಜೊತೆಗೆ ಚಿತ್ರದ ಒಂದು ಈ ಸಾಂಗ್ ಶೂಟಿಂಗ್ ಏನು ಮಾಡ್ತೀರೋ ರಾಮ ಮಾಸ್ಟರ್ ಕೂಡ ಇದ್ದಾರೆ, ಅವ್ರದ್ದು ಸಾಕಷ್ಟು ಮಾತಾಡಿದೆ. ಅದಕ್ಕಿಂತ ಹೆಚ್ಚಾಗಿ ಫುಲ್ ಸೆಟ್ಟರೆಲ್ಲ ಸೇರ್ಕೊಂಬಿಟ್ಟು ಮತ್ತೆ ಪಟಾಕಿ ಸೌಂಡ್ ಇಲ್ದರ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ದೀಪಾವಳಿ ಸೆಲೆಬ್ರೇಷನ್ ಮಾಡೋದಿದೆ. ಅದಕ್ಕಿಂತ ಮುಂಚೆ ಟೇಕ್ ಎ ಬ್ರೇಕ್.